ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ರೆಸಿಸ್ಟರ್ ವ್ಯಾಲ್ಯೂನ ಕಲರ್ ಕೋಡ್ ಮುಖಾಂತರ ಹೇಗೆ ಕಂಡುಹಿಡಿಯೋದು ಅಂತ ನಾನು ಹೇಳ್ಕೊಡ್ತೇನೆ. ರೆಸಿಸ್ಟರ್ಗೆ ಪೊಲಾರಿಟಿ ಇರೋದಿಲ್ಲ ನೋಡಿ, ಒಂದೊಂದು ಕಲರ್ಗೂ ಒಂದೊಂದು ನಂಬರ್ ಇರುತ್ತೆ, ಕೋಡ್ ಇರುತ್ತೆ. ನಾನು 1 by 1 ಹೇಳ್ತಾ ಹೋಗ್ತೀನಿ. 0ಗೆ ಬ್ಲ್ಯಾಕ್, 1ಗೆ ಬ್ರೌನು, 2ಗೆ ರೆಡ್, 3ಗೆ ಆರೆಂಜ್, 4ಗೆ ಯೆಲ್ಲೋ, 5ಗೆ ಗ್ರೀನ್, 6ಗೆ ಬ್ಲೂ, 7ಗೆ ವೈಲೆಟ್, 8ಗೆ ಗ್ರೇ, 9ಗೆ ವೈಟ್. ನೋಡಿ, ರೆಸಿಸ್ಟರ್ಸ್ಗೆ ಕಲರ್ ಕೋಡ್ ಹಾಕಿರ್ತಾರೆ, ಏಕೆಂದರೆ ಯೂಸರ್ಸ್ಗೆ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ನೋಡಿ, ರೆಸಿಸ್ಟರ್ನ ಯಾವಾಗಲೂ ಲೆಫ್ಟಿಂದ ರೈಟ್ಗೆ ರೀಡ್ ಮಾಡಬೇಕು. ನೋಡಿ, ಫಸ್ಟ್ ಬ್ಯಾಂಡ್ ಏನಿದೆ ಬ್ರೌನ್ ಇದೆ ಅಂತಂದರೆ 1 ಅಂತ ಬರ್ಕೋಬೇಕು. ಸೆಕೆಂಡ್ ಬ್ಯಾಂಡ್ ಏನಿದೆ ಬ್ಲ್ಯಾಕ್ ಇದೆ, ಬ್ಲ್ಯಾಕಿಗೆ 0 ಅಂತ ಬರ್ಕೋಬೇಕು. ಥರ್ಡ್ ಬ್ಯಾಂಡ್ ಏನಿದೆ ರೆಡ್ ಇದೆ, ರೆಡ್ ಅದು ಮಲ್ಟಿಪ್ಲೇಯರ್ ಅಂತ ಹೇಳ್ಬಿಟ್ಟು 1 ಬರ್ಕೊಂಡಾಯಿತು, 0 ಬರ್ಕೊಂಡಾಯಿತು. ಇಲ್ಲಿ ಇಂಟು ಬರ್ಕೊಳುವ. ಇಂಟು ರೆಡ್ನ ನಾವು ಯಾವ ಥರ ಬರ್ಕೋಬೇಕು ಅಂತಂದರೆ, ರೆಡ್ಡಿಗೆ 2 ಅಲ್ವಾ, 10 to the power of 2 ಅಂತ ಬರ್ಕೋಬೇಕು. ಈಗ ನೋಡಿ, ಇಲ್ಲಿ 10 into 100 ಹೀಗೆ ಬರ್ಕೋಬೇಕು. 10 into 100 1000 ಅಂದರೆ 1 ಕಿಲೋ ಓಮ್ ಅಂತ. ಇನ್ನು ಲಾಸ್ಟಿಗೆ ಗೋಲ್ಡ್ ಇದೆ, ಅದು ಟಾಲರೆನ್ಸ್. ಗೋಲ್ಡ್ಗೆ ±5% ಟಾಲರೆನ್ಸ್ ಇರುತ್ತೆ. ಓಕೆನಾ? ಇದನ್ನು ಇನ್ನೊಂದು ಮೆಥಡ್ ಇದೆ. ಇದನ್ನು ಕಲರ್ ಕೋಡ್ನ ಕಂಡುಹಿಡ್ಕೊಬೇಕು ಅಂತಂದರೆ, ಕಲರ್ ಕೋಡ್ನ ನೆನಪಿಟ್ಕೊಬೇಕು ಅಂತಂದರೆ, ಬಿಬಿ ರಾಯ್ ದ ಗ್ರೇಟ್ ಬ್ರಿಟನ್ ಹ್ಯಾಡ್ ಎ ವೆರಿ ಗುಡ್ ವೈಫ್ ಅಂತ ಈ ಥರನೂ ಕೂಡ ಕಲರ್ ಕೋಡ್ನ ನೆನಪಿಟ್ಕೊಬೋದು. ಈ ಚಾನಲ್ನಲ್ಲಿ ನಾನು ಬೇರೆ ಬೇರೆ ರೆಜಿಸ್ಟರ್ಗಳ ವ್ಯಾಲ್ಯೂವನ್ನು ಹೇಗೆ ಕಂಡುಹಿಡಿಯೋದು ಕಲರ್ ಕೋಡ್ ಮುಖಾಂತರ ಅಂತ ನಾನು ಹೇಳ್ಕೊಡ್ತಾ ಇರ್ತೀನಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕರಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.